ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಳ್ಳಿಗಳಲ್ಲಿ ಸಿಗುವಂತಹ ನ್ಯಾಚುರಲ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಇಮ್ಯುನಿಟಿ ಬೂಸ್ಟರ್ ಅಂತಲೂ ಕರೀತಾರೆ. ಇದರ ಹೆಸರು ಗಿಣ್ಣ. ಬೇಕರಿಗಳಲ್ಲಿ ಸಿಗ್ತಕ್ಕಂಥ ಕೇಕಿಗೆ ಕೆಮಿಕಲ್ಸು ಮತ್ತು ಫುಡ್ ಕಲರ್ಸ್ನ ಆ್ಯಡ್ ಮಾಡಿರ್ತಾರೆ. ಆದರೆ ಈ ನ್ಯಾಚುರಲಾಗಿ ಸಿಗ್ತಕ್ಕಂಥ ಈ ಕೇಕು ಹೆಲ್ತಿಗೆ ತುಂಬಾ ಒಳ್ಳೆಯದು. ಗಿಣ್ಣನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: 1 ಲೀಟ್ರ್ ಹಾಲು, ಮೀಡಿಯಮ್ ಸೈಜ್ನ 2 ಹಚ್ಚ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 ಕಪ್ಪಿನಷ್ಟು ಗಿಣ್ಣದ ಹಾಲು ತೊಗೊಂಡಿದ್ದೀನಿ. ಗಿಣ್ಣದ ಹಾಲು ಅಂತಂದರೆ ಏನಪ್ಪ ಅಂತಂದರೆ, ಹಸು ಕರು ಹಾಕಿದಾಗ ಫಸ್ಟ್ ಟೈಮ್ ಏನು ಕರ್ಕೊತಾರಲ್ಲ ಹಾಲನ್ನ, ಆ ಹಾಲನ್ನ ಗಿಣ್ಣದ ಹಾಲು ಅಂತ ಕರೀತಾರೆ. ಈಗ ಒಂದು ಪಾತ್ರೆಗೆ ಪುಡಿ ಮಾಡಿಟ್ಕೊಂಡ್ರೆ ಬೆಲ್ಲ ಹಾಕಿ ಅದನ್ನು ಕರಗಿಸ್ಕೋಬೇಕಂತಂದರೆ ಬಿಸಿ ಮಾಡೋಂಗಿಲ್ಲ ಅಥವಾ ನೀರು ಹಾಕೋಂಗಿಲ್ಲ. ನಾವೇನು ಹಾಲನ್ನು ತೊಗೊಂಡಿರ್ತೀವಲ್ಲ ಅದೇ ಹಾಲನ್ನು ಸ್ವಲ್ಪ ಹಾಕಿ ಅದನ್ನು ಒಂದು ಸ್ಪೂನ್ನಿಂದ ನೀಟಾಗಿ ತಿರುಗಿಸಿ ಕರಗಿಸ್ಕೊಳ್ಳಿ. ಬೆಲ್ಲ ಕರಗಿದ ನಂತರ ಹಾಲು ತೊಗೊಂಡಿದ್ವಲ್ಲ ಅದೇ ಪಾತ್ರೆಗೆ ಈ ಕರಗಿರ್ತಕ್ಕಂಥ ಬೆಲ್ಲನ ಸೋಸ್ಕೊಳ್ಳೋಣ. ಮತ್ತೆ ಏನಾದರೂ ಬೆಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಉಳಿದಿದ್ರೆ ಎಗೇನ್ ಇದೇ ಹಾಲನ್ನೇ ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ಳಿ. ಆದರೆ ಎಕ್ಸ್ಟ್ರಾ ನೀರು ಮತ್ತು ಬೇರೆ ಹಾಲನ್ನು ಬಳಸಬೇಡಿ. ನಾವು 1 ಲೀಟ್ರ್ ಹಾಲಿಗೆ ಏನು ಕ್ವಾಂಟಿಟಿ ತಗೊಂಡಿರ್ತೀವೋ ಅದೇ ಕ್ವಾಂಟಿಟಿನಲ್ಲೇ ಇರಬೇಕು. ಮತ್ತು ಎಕ್ಸ್ಟ್ರಾ ಹಾಲು ಆ್ಯಡ್ ಮಾಡಿದರೆ ನಿಮಗೆ ಗಿಣ್ಣ ನೀಟಾಗಿ ಬರಲ್ಲ. ಇವಾಗ ಇದಕ್ಕೆ 1/4 ಕಪ್ ಗಿಣ್ಣದ ಹಾಲೇನು ತೊಗೊಂಡಿದ್ವಲ್ಲ ಅದನ್ನು ಸೋಸ್ಕೊಳ್ಳೋಣ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಏಲಕ್ಕಿ ಮತ್ತು ಶುಂಠಿ ಪುಡಿನ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಒಂದು ಕುಕ್ಕರ್ಗೆ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಟು ಸ್ವಲ್ಪ ನೀರು ಹಾಕಿ, 1 ಲೋಟದಷ್ಟು ನೀರು ಹಾಕಿ ಹಾಲಿನ ಪಾತ್ರೆನ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿ, ನಂತರ ಈ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹೊಡೆಸ್ಕೊಳ್ಳಿ. ಜಾಸ್ತಿ ವಿಷಲ್ನ ಕೂಗಿಸ್ಕೋಬೇಡಿ, ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಳಿ. ಗಿಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಈಗ ಗಿಣ್ಣ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋಣವಾ? ಈ ರೀತಿ ಚಾಕು ತಗೊಂಡು ಒಂದು ಸತಿ ಹಿಂಗೆ ಟಿಪ್ ಮಾಡಿದಾಗ ಅದು ಚಾಕುಗೆ ಹಾಲಿನ ಅಂಶ ಅಂಟ್ಕೊಂಡಿದ್ರೆ ಅದು ಗಿಣ್ಣ ಬೆಂದಿಲ್ಲ ಅಂತ ಅರ್ಥ. ನೋಡಿ, ಇದಕ್ಕೆ ಯಾವುದೇ ರೀತಿ ಹಾಲಿನ ಅಂಶ ಇಲ್ಲ, ಸೊ ಹಂಗಾಗಿ ಗಿಣ್ಣ ಕರೆಕ್ಟಾಗಿ ಬೆಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.